ನವಮಿ ಶ್ರೀರಾಮ ನವಮಿ. ನೀವು ಯುಗಾದಿಯ ತದನಂತರ ದಿನದಿಂದ ಹಿಡಿದು ಪಾಡ್ಯಮಿಯಿಂದ ನವಮಿ ಈ 9 ದಿನಗಳ ಕಾಲ ಏನನ್ನ ಆಚರಣೆ ಮಾಡಿಕೊಂಡು ಬಂದರೂ ವಸಂತ ನವರಾತ್ರಿ ಇದು ಇಲ್ಲಿಗೆ ಸಂಪನ್ನವಾಗತಕ್ಕಂತಹ ದಿನ. ಅಂದ್ರೆ ನೀವು ಮಾಡಿಕೊಂಡು ಬಂದಿರತಕ್ಕಂತಹ ಆ ಒಂದು ಕೆಲಸ, ಆ ಒಂದು ಶ್ರಮಕ್ಕೆ ಪ್ರತಿಫಲ ಪಡೆದುಕೊಳ್ಳುವ ದಿನ. ಹಾಗೆಯೇ ಆ ಒಂದು ಕೌಸಲ್ಯಾದೇವಿಯ ಗರ್ಭದ ಒಳಗಡೆ ಇನ್ನೇನು ಈ ಮಹಾನ್ ಭಾವ ಆವಿರ್ಭಾವನಾಗ್ತಾನಲ್ಲ, ಆ ಕಡೆಯ 9 ದಿನಗಳು ಇವು. ಅಂತಹ ನವಮಾಸಗಳ ನವದಿನಗಳ ಈ ಕೊನೆಯ ದಿನ ಶ್ರೀರಾಮ ನವಮಿ. ಅಂತಹ ನವಮಿಯಂದು ಮಹಾನ್ ಭಾವನಾಗಿರತಕ್ಕಂತಹ ಮಹಾವಿಷ್ಣು ಭೂಲೋಕಕ್ಕೆ ಭೂಮಿಯ ಮೇಲೆ ಪಾದಾರ್ಪಣೆ ಮಾಡಿದ ಮೊಟ್ಟ ಮೊದಲ ದಿನ ಇದು. ಪ್ರೀತಿಯ ಬಂಧುಗಳು, ಇನ್ನು ನೀವೇನು ವರ್ಣನೆ ಮಾಡ್ತಿರೋ ಮಾಡ್ತಾ ಬನ್ನಿ. ಇನ್ನು ರಾಮನಿಗೆ ಸಂಬಂಧಪಟ್ಟ ಒಂದು ಶ್ಲೋಕವನ್ನು, ರಾಮ ರಕ್ಷಾ ಸ್ತೋತ್ರವನ್ನು ಇವತ್ತು ಬರೀಲಿಕ್ಕೆ ಪ್ರಾರಂಭಿಸಿ. ಪ್ರೀತಿಯ ಬಂಧುಗಳೇ, ಶ್ರೀರಾಮ ನವಮಿಯಂದು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳತಕ್ಕಂತಹದ್ದು ಒಂದು ಮಂತ್ರವನ್ನ ಜಗತ್ತಿಗೆ ಕೊಟ್ಟಾಗಿದೆ. ಅದು ಶ್ರೀರಾಮ ರಕ್ಷಾ ಸ್ತೋತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸ್ವಾಹ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸ್ವಾಹ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸ್ವಾಹ. ಈ ಮಂತ್ರವನ್ನು ಹೇಳ್ಕೊಂಡ್ರು ಕೂಡ ಅತ್ಯಂತ ಅದ್ಭುತವಾದ ಅನುಭೂತಿಯನ್ನ ನಾವು ಪಡ್ಕೊಳ್ತೇವೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮವರಾನ. ಈ ಮಂತ್ರವನ್ನ 1 ಸಲ ಹೇಳಿದರೆ 1,000 ಸಲ, 1,000 ಸಲ, 3 ಸಲ ಹೇಳಿದ್ರೆ 3,000 ಸಲ, 100 ಸಲ ಹೇಳಿಬಿಡಿ ಅಪ್ಪ, ಎಷ್ಟಾಗತ್ತೆ ನೋಡಿ 1 ಸಲ. ಅದನ್ನೇ ಪಾರ್ವತಿ ಕೇಳಿದ್ದು. ಕೇನೋ ಪಾಯೇನ ಲಘುನಾ ವಿಷ್ಣು ನಾಮ ಸಹಸ್ರಕಂ ಪಠ್ಯತೆ ಪಂಡಿತ ನಿತ್ಯಂ ಶ್ರೋತಮಿಚ್ಛಾಮ್ಯಹಂ ಪ್ರಭೋ ಅಂತ ಪಾರ್ವತಿ ಶಿವನನ್ನು ಕುರಿತು ಕೇಳೋದು. ಸ್ವಾಮಿ, ವಿಷ್ಣು ಸಹಸ್ರನಾಮ ಇಷ್ಟು ಉದ್ದ ಇದೆ, ಅದನ್ನ ಹೇಳಬೇಕಾದ್ರೆ ತುಂಬಾ ಸಮಯವೂ ಬೇಕು, ತುಂಬಾ ತಾಳ್ಮೆನೂ ಬೇಕು, ಅದರ ಜೊತೆಗೆ ಅಷ್ಟು ಭಕ್ತಿ, ಅಷ್ಟೊತ್ತು ಕೂಡ ಭಕ್ತಿನೂ ಬೇಕು. ಇಷ್ಟು ಪಠಿಸಿದ್ರೆ ಎಷ್ಟು ಪುಣ್ಯ, ಎಷ್ಟು ಲಭ್ಯವಾಗುತ್ತೆ ನಮಗೆ, ಅಷ್ಟೇ ಲಭ್ಯವಾಗಬೇಕು. ಇನ್ನೂ ಸಾಧ್ಯವಾದ ಅದಕ್ಕಿಂತ ಹೆಚ್ಚಿಗಾಗಬೇಕು ಅಂತ ಸಣ್ಣದು ಚಿಕ್ಕದಾಗಿ ಚೊಕ್ಕದಾಗಿ ಏನಾದ್ರೂ ಒಂದು ಶ್ಲೋಕದ ರೂಪದಲ್ಲಿ ಕರುಣಿಸಿಕೊಡಬಹುದಾ ಅಂತ ಆ ಪಾರ್ವತಿ ಕೇಳಿದಾಗ ಮಹಾನ್ ಭಾವನಾಗಿರ್ತಕ್ಕಂಥ ಈಶ್ವರ ಉವಾಚ, ಆ ಈಶ್ವರ ನುಡಿದದ್ದು, ನೋಡು ಪಾರ್ವತಿ, ಜಗತ್ತನ ರಕ್ಷಣೆ ಮಾಡತಕ್ಕಂತಹದ್ದು, ಮನುಕುಲವನ್ನ ರಕ್ಷಣೆ ಮಾಡುವಂಥದ್ದು ಒಂದು ಮಂತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮನಾಮವರಾನನ ಓಂ ನಮಃ ಇತಿ. ಈ ಮಂತ್ರವನ್ನು ಹೇಳಿಯಪ್ಪ, ಇನ್ನು ಉಳಿದಿದ್ದೆಲ್ಲ ಭಗವಂತನಿಗೆ ಬಿಟ್ಟಿವೆ. ಶಿವಂಭೂಯ ಒಳಿತಾಗಲಿ.